ಹೆಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ಎಲ್ಲರ ಮನೆಯಲ್ಲೂ ಈ ತರಹ ಹಳೆ ಬಟ್ಟೆಗಳು ಸುಮಾರು ಇದ್ದೇ ಇರುತ್ತೆ ಅಲ್ವಾ? ನೀವು ನಮ್ಮ ಚಾನಲ್ನ ರೆಗ್ಯುಲರ್ ಆಗಿ ನೋಡ್ತಾ ಇದ್ದರೆ ಗೊತ್ತಾಗಿರುತ್ತೆ ಈ ಹಳೆ ಬಟ್ಟೆಗಳನ್ನು ಮತ್ತೆ ಹೇಗೆ ಉಪಯೋಗಿಸ್ಕೋಬಹುದು ಅಂತ ಎಷ್ಟೊಂದು ವಿಡಿಯೋದಲ್ಲಿ ತೋರಿಸಿದ್ದೀವಿ. ಇವತ್ತು ಕೂಡ ಈ ಹಳೆ ಬಟ್ಟೆಗಳನ್ನು ಉಪಯೋಗಿಸಿ ನೀವು ಹಿಂದೆ ಯಾವತ್ತೂ ನೋಡಿರದಂತಹ ಬೆಸ್ಟ್ ಉಪಯೋಗ ತಿಳಿಸ್ತಾ ಇದ್ದೀನಿ. ಪೂರ್ತಿ ವಿಡಿಯೋ ನೋಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಮೊದಲಿಗೆ ವೇಸ್ಟ್ ಆಗಿರೋಂತಹ ಹಳೆ ಬಟ್ಟೆಗಳನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳಿ. ತುಂಬ ಸಣ್ಣದಾಗಿ ಕಟ್ ಮಾಡೋದೇನು ಬೇಕಾಗಿಲ್ಲ. ನೋಡಿ, ಇಲ್ಲಿ ಗೊತ್ತಾಗ್ತಿದೆ ಅಲ್ವಾ ನಿಮಗೆ? ಈ ತರಹ ಕಟ್ ಮಾಡಿಕೊಂಡು ಇದನ್ನೀಗ ಸೈಡಿಗೆ ಇಟ್ಬಿಡಿ. ನಂತರ ನೋಡಿ, ನಾನಿಲ್ಲಿ ಒಂದು ಹಳೆಯ ನೈಟ್ ಪ್ಯಾಂಟ್ ತಗೋತಾ ಇದ್ದೀನಿ. ಸ್ವಲ್ಪ ದಪ್ಪನಾಗಿರೋ ಕ್ವಾಲಿಟಿಯ ಬಟ್ಟೆ ಆದರೆ ಒಳ್ಳೆಯದು. ತೀರಾ ಜಗ್ಗಿದ್ರೆ ಪಿಸಿಯುವಂತಹ ಪ್ಯಾಂಟ್ ಇದ್ದರೆ ಅದನ್ನು ಉಪಯೋಗಿಸ್ಬೇಡಿ. ಈಗ ಈ ನೈಟ್ ಪ್ಯಾಂಟ್ನ ಕಾಲಿನ ಭಾಗ ಇರುತ್ತಲ್ವ, ಅಲ್ಲಿವರೆಗೂ ಪೂರ್ತಿ ಕಟ್ ಮಾಡ್ಕೊಳ್ಳಿ. ವಿಡಿಯೋದಲ್ಲಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಎಲ್ಲಿವರೆಗೆ ಕಟ್ ಮಾಡಬೇಕು ಅಂತ. ನೋಡಿ, ಗೊತ್ತಾಗ್ತಾ ಇದೆ ಅಲ್ವಾ? ಈ ರೀತಿಯಾಗಿ ಎರಡೂ ಕಡೆ ಕಾಲಿನ ಭಾಗವನ್ನು ಕಟ್ ಮಾಡಿ ತೆಗೆದುಕೊಳ್ಳಿ. ನೀವು ಈ ವಿಡಿಯೋನ ಪೂರ್ತಿ ನೋಡಿದ ಮೇಲೆ ಅರೆ, ಹಳೆ ಬಟ್ಟೆಗಳನ್ನು ಈ ರೀತಿಯಾಗೂ ಉಪಯೋಗಿಸ್ಕೋಬಹುದಾ, ಮುಂಚೆ ಗೊತ್ತೇ ಇರಲಿಲ್ಲ ಅನ್ಕೊಂತೀರ. ಇಷ್ಟಾದ ನಂತರ ಇದನ್ನು ಉಲ್ಟಾ ಮಾಡಿ ಇಟ್ಕೋಬೇಕು. ನೋಡಿ, ಇಲ್ಲಿ ವಿಡಿಯೋನಲ್ಲಿ ಈಗ ತೋರಿಸ್ತಾ ಇದ್ದೀನಲ್ವ, ಈ ತರಹ ಪೂರ್ತಿ ಬಟ್ಟೆನ ಉಲ್ಟಾ ಮಾಡಿ ಇಡಿ. ಈಗ ಇದನ್ನು ಒಂದು ಸೈಡ್ನಲ್ಲಿ ಹೊಲಿಗೆ ಹಾಕಬೇಕು. ಮಿಷಿನ್ ಇದ್ದರೆ ನೀವು ಮಿಷಿನಿಂದ ಹೊಲಿಗೆ ಹಾಕಬಹುದು, ಇಲ್ಲ ಅಂದರೆ ಸೂಜಿ ದಾರ ಬಳಸಿ ಕೂಡ ಹೊಲಿಗೆ ಹಾಕಬಹುದು. ಇಲ್ಲಿ ಯಾವ ಥರ ಹೊಲಿಗೆ ಹಾಕಬೇಕು ಗೊತ್ತಾ? ಪೂರ್ತಿ ಅದನ್ನು ಕಟ್ಟಿ ಇಡ್ತೀವಲ್ವ, ಆ ರೀತಿಯಾಗಿ ಬರಬೇಕು. ಕೇವಲ ಹೇಳಿದರೆ ಅಷ್ಟು ಸರಿಯಾಗಿ ತಿಳಿಯೋದಿಲ್ಲ. ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ನೋಡಿ, ಈ ತರಹ ಒಂದು ಕಡೆಗೆ ಪೂರ್ತಿ ಕಟ್ಟಿರೋ ಥರ ಹೊಲಿಗೆ ಹಾಕಬೇಕು. ನೋಡಿ, ಗೊತ್ತಾಗ್ತಾ ಇದೆ ಅಲ್ವಾ? ಲೂಸ್ ಆಗಬಾರ್ದು, ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾ ಪ್ರೊಟೆಕ್ಷನ್ ಮಾಡಿ. ಇಷ್ಟು ಆದ ನಂತರ ಉಲ್ಟಾ ಮಾಡಿದ್ವಿ ಅಲ್ವಾ, ಅದನ್ನು ಸರಿ ಮಾಡ್ಕೊಳ್ಳಿ. ಅಂದರೆ ನಾವು ಹೊಲಿದಿದ್ದ ಭಾಗ ಒಳಗಡೆ ಹೋಗಬೇಕು. ಈಗಿದು ಒಂದು ಚೀಲದ ಥರ ರೆಡಿ ಆಯಿತು ಅಲ್ವಾ? ನೋಡಿ, ಒಂದು ಕಡೆಗೆ ಪೂರ್ತಿಯಾಗಿ ಕ್ಲೋಸ್ ಆಗಿದೆ, ಅದನ್ನು ಸರಿ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ಕಡೆ ಓಪನ್ ಇದೆ ಅಲ್ವಾ, ಅದ್ರ ಒಳಗಡೆ ಚಿಕ್ಕದಾಗಿ ಕಟ್ ಮಾಡಿಕೊಂಡಿದ್ದಂತಹ ಹಳೆ ಬಟ್ಟೆಗಳನ್ನು ತುಂಬುತ್ತಾ ಹೋಗಿ. ಇಲ್ಲಿ ಬಟ್ಟೆಗಳನ್ನು ಕಟ್ ಮಾಡದೆ ಹಾಗೇ ತುಂಬಿದರೆ ಒಂದೇ ಕಡೆಗೆ ಹೋಗಿ ಕೂತ್ಬಿಡುತ್ತೆ. ಹಾಗಾಗಿ ಕಟ್ ಮಾಡಿ ಹಾಕೋದು ಒಳ್ಳೆಯದು. ನೋಡಿ, ಎಷ್ಟೆಲ್ಲ ಬಟ್ಟೆಗಳು ಹಿಡಿಸ್ತು ಅಲ್ವಾ? ಎಲ್ಲ ತುಂಬಿದ ನಂತರ ನೋಡಿ, ಇದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಈ ರೀತಿಯಾಗಿ ರೋಲ್ ಮಾಡಿ. ಹೀಗೆ ಮಾಡೋದ್ರಿಂದ ಬಟ್ಟೆಗಳು ಒಂದೇ ಕಡೆಗೆ ಕೂರೋದಿಲ್ಲ, ಎಲ್ಲ ಕಡೆಗೂ ಹರಡಿಕೊಳ್ಳುತ್ತೆ. ಈಗ ಒಂದು ಕಡೆಗೆ ಓಪನ್ ಇತ್ತಲ್ವಾ, ಅಲ್ಲೂ ಕೂಡ ಹೊಲಿಗೆ ಹಾಕಿ ಕ್ಲೋಸ್ ಮಾಡಬೇಕು. ನೋಡಿ, ನಾವು ಮುಂಚೆ ಹೊಲಿಗೆ ಹಾಕಿದ್ವಿ ಅಲ್ವಾ, ಅದು ಎಷ್ಟು ನೀಟಾಗಿ ಒಂದು ಕಡೆ ಕ್ಲೋಸ್ ಆಗಿದೆ. ಇದೇ ರೀತಿ ಈ ಕಡೆಗೂ ಕೂಡ ಹೊಲಿಗೆ ಹಾಕಿ ಕ್ಲೋಸ್ ಮಾಡಬೇಕು. ನಾನಿಲ್ಲಿ ಸೂಜಿ ದಾರ ಬಳಸಿನೇ ಹೊಲಿಗೆ ಹಾಕ್ತಾ ಇದ್ದೀನಿ. ನೋಡಿ, ಪೂರ್ತಿ ಹೊಲಿದ ನಂತರ ಒಂದು ಕಡೆಯಿಂದ ದಾರನ ಜಗ್ಗಿದ್ರೆ ಈ ರೀತಿಯಾಗಿ ಕಟ್ಟಿರೋ ರೀತಿ ಕಾಣುತ್ತೆ. ಇಲ್ಲಿಗೆ ಅದನ್ನು ಗಂಟು ಹಾಕಿ ಟೈಟ್ ಮಾಡಿಬಿಡಿ. ಇಷ್ಟಾದಮೇಲೆ ಕೊನೆಯಲ್ಲಿ ಇದನ್ನು ಮತ್ತೆ ಸ್ವಲ್ಪ ರೋಲ್ ಮಾಡಿ ಒಳಗಡೆ ಇರೋ ಬಟ್ಟೆನ ಅಡ್ಜಸ್ಟ್ ಮಾಡಿ. ಬಟ್ಟೆ ಒಂದೇ ಕಡೆಗೆ ಜಾಸ್ತಿ, ಕೆಲವು ಕಡೆ ಕಮ್ಮಿ ಆದರೆ ಒಂದು ಕಡೆ ದಪ್ಪ ಕಾಣುತ್ತೆ, ಇನ್ನೊಂದು ಕಡೆ ತೆಳ್ಳಗಾಗುತ್ತೆ. ಹಾಗಾಗದೇ ಇರೋ ಹಾಗೆ ಸ್ವಲ್ಪ ರೋಲ್ ಮಾಡೋದ್ರಿಂದ ಪೂರ್ತಿಯಾಗಿ ಒಂದೇ ಲೆವೆಲ್ನಲ್ಲಿ ಇರುತ್ತೆ. ನೋಡ್ತಾ ಇದ್ದೀರಲ್ವಾ, ವೇಸ್ಟ್ ಅಂತ ಬಿಸಾಕುವ ಹಳೆ ಬಟ್ಟೆಗಳಿಂದ ಎಷ್ಟು ಒಳ್ಳೆಯ ಸೈಡ್ ಪಿಲ್ಲೋ ರೆಡಿ ಆಯಿತು ಅಂತ. ಇದನ್ನು ಮಾಡೋದಕ್ಕೆ ತುಂಬ ಏನು ಹೊಲಿಯೋ ಅವಶ್ಯಕತೆ ಕೂಡ ಬರೋದಿಲ್ಲ. ಕೇವಲ ಸೈಡ್ನಲ್ಲಿ ಹೊಲಿಗೆ ಹಾಕಿದರೆ ಸಾಕಾಗುತ್ತೆ. ಅಷ್ಟು ಕೂಡ ಹೊಲಿಗೆ ಬೇಡ ಅಂದರೆ ಸೈಡ್ನಲ್ಲಿ ನೋಡಿ ಈ ತರಹ
ಪೂರ್ತಿಯಾಗಿ ಹಿಡ್ಕೊಂಡ್ಬಿಟ್ಟು ಒಂದು ಕಸಿಯಿಂದ ಕಟ್ಟಬಹುದು. ಆದರೆ ಮನೆಯಲ್ಲಿ ಚಿಕ್ಕ ಮಕ್ಕಳು ಇದ್ದರು ಅಂದರೆ ನೀವು ಈ ಐಡಿಯಾ ಮಾಡೋಕ್ಕೆ ಹೋಗಬೇಡಿ. ಹೊಲಿಗೆ ಹಾಕೋದೇ ಬೆಸ್ಟ್ ಉಪಾಯ. ಯಾಕೆಂದರೆ ಆಟ ಆಡ್ತಾ ಆಡ್ತಾ ಮಕ್ಕಳು ಈ ಕಸಿನ ತೆಗೆದುಬಿಟ್ರು ಅಂದರೆ ಒಳಗಡೆ ತುಂಬಿರೋ ಬಟ್ಟೆ ಪೀಸ್ಗಳೆಲ್ಲ ಚೆಲ್ಲಿ ಬಿಡ್ತಾವೆ. ಆ ರೀತಿ ಚಿಕ್ಕ ಮಕ್ಕಳು ಯಾರು ಇರಲಿಲ್ಲ ಅಂದರೆ ಈ ಐಡಿಯಾ ಕೂಡ ಮಾಡಬಹುದು. ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ. ನೋಡಿ, ನೀವು ಈ ಸೈಡ್ ಪಿಲ್ಲೋಗಳನ್ನು ದಿವಾನ್ ಕಾಟ್ ಮೇಲೆ ಇಡಬಹುದು, ಸೋಫಾ ಮೇಲೆ ಇಡಬಹುದು, ಎಲ್ಲ ಕಡೆಗೂ ಸೂಟ್ ಆಗುತ್ತೆ. ಏನಕ್ಕಾದರೂ ಉಪಯೋಗಿಸಿ ಕಟ್ ಮಾಡಿ ಪೀಸ್ ಪೀಸ್ ಆಗಿರೋಂತಹ ಬಟ್ಟೆಗಳು ಇದನ್ನೆಲ್ಲ ಏನು ಮಾಡ್ತೀರಾ? ಇಷ್ಟು ಚಿಕ್ಕ ಚಿಕ್ಕ ಪೀಸ್ಗಳು ಯಾವುದೇ ಉಪಯೋಗಕ್ಕಿಲ್ಲ ಅಂತ ಬಿಸಾಕ್ತೀರಾ ಅಲ್ವಾ? ಆದರೆ ನಾನಿವತ್ತು ಒಂದು ಸೂಪರ್ ಐಡಿಯಾ ತೋರಿಸ್ತೀನಿ ನೋಡಿ. ಮೊದಲಿಗೆ ಒಂದು ಹಳೆ ಟೀ ಶರ್ಟ್ನ ತಗೊಳ್ಳಿ, ಅದನ್ನು ತೋಳಿನ ಭಾಗ ಕಟ್ ಮಾಡಿಕೊಂಡು ಉಳಿದಿದ್ದಂಥದನ್ನು ಈ ರೀತಿಯಾಗಿ ಇಟ್ಕೊಳ್ಳಿ. ಅದರ ಮೇಲೆ ಈಗ ದೊಡ್ಡದಾಗಿರುವಂತಹ ಒಂದು ಪ್ಲೇಟ್ ಅಥವಾ ಮುಚ್ಚಳ ಯಾವುದನ್ನಾದರೂ ತಗೊಂಡು ಈ ರೀತಿಯಾಗಿ ಸ್ಕೆಚ್ ಪೆನ್ನಿಂದ ಮಾರ್ಕ್ ಮಾಡ್ಕೊಳ್ಳಿ. ನೀವು ತಗೊಂಡಿರುವಂತಹ ಪ್ಲೇಟ್ ಆದಷ್ಟು ದೊಡ್ಡದಿದ್ದರೆ ಒಳ್ಳೆಯದು. ಪ್ಲೇಟ್ ಅಷ್ಟು ದೊಡ್ಡದಿರಲಿಲ್ಲ ಅಂದರೆ ಪರಾತ ಇರುತ್ತಲ್ವ, ಅದನ್ನು ಕೂಡ ಉಪಯೋಗಿಸಬಹುದು. ಇದು ನೋಡಿ, ಒಂದು ರೌಂಡ್ ಈಗ ಮಾರ್ಕ್ ಆಯಿತು. ಇಷ್ಟಾದ ನಂತರ ಈಗ ಮಾಡಿರೋ ಮಾರ್ಕ್ಗಿಂತ 2 ರಿಂದ 3 ಇಂಚು ಮೇಲ್ಗಡೆಗೆ ಮತ್ತೊಂದು ರೌಂಡಾಗಿ ಮಾರ್ಕ್ ಮಾಡ್ಕೋಬೇಕು. ನಿಮಗೆ ಇನ್ನೂ ದೊಡ್ಡದಾಗಿರುವಂತಹ ಪ್ಲೇಟ್ ಏನಾದರೂ ಇದ್ದರೆ ಅದನ್ನಿಟ್ಟು ಮಾರ್ಕ್ ಮಾಡ್ಕೋಬಹುದು. ಇಲ್ಲ ಅಂದರೆ ನೋಡಿ, ನಾನೀಗ ಮಾಡಿರೋ ಮಾರ್ಕ್ಗಿಂತ 2 ರಿಂದ 3 ಇಂಚು ಅಂದಾಜಿನ ಮೇಲೆ ಮತ್ತೊಂದು ರೌಂಡ್ ಮಾರ್ಕ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಸರಿಯಾಗಿ ಗೊತ್ತಾಗ್ತಿದೆ ಅಲ್ವಾ? 2 ಸರ್ಕಲ್ ಮಾರ್ಕ್ ಆಗಿದೆ. ಈಗ ಹೊರಗಡೆ ದೊಡ್ಡ ಸರ್ಕಲ್ ಮಾರ್ಕ್ ಮಾಡಿದ್ದೀವಲ್ವಾ, ಅಲ್ಲಿಗೆ ಕಟ್ ಮಾಡ್ಕೋಬೇಕು. ಹಳೆ ವೇಸ್ಟ್ ಬಟ್ಟೆಗಳನ್ನು ಉಪಯೋಗಿಸಿ ನಿಮಗೊಂದು ಉಪಯುಕ್ತ ವಸ್ತು ರೆಡಿ ಮಾಡ್ಕೋಬಹುದು. ಇದೇ ರೀತಿ ಹಳೆ ಬಟ್ಟೆಗಳು, ಹಳೆ ನೈಟಿ, ಬನಿಯಾನ್ ಇಂಥದೆಲ್ಲ ಯಾವ ರೀತಿ ಮತ್ತೆ ಬಳಸಬಹುದು ಅಂತ ನಮ್ಮ ಚಾನಲ್ನಲ್ಲಿ ತುಂಬಾ ವಿಡಿಯೋಗಳಿದೆ. ನೀವು ಯಾವುದನ್ನಾದರೂ ನೋಡಿರಲಿಲ್ಲ ಅಂದರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಪ್ಲೇ ಲಿಸ್ಟ್ ಒಂದು ಸಲ ಚೆಕ್ ಮಾಡಿ. ನೋಡಿ, ಕಟ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಆಗುತ್ತೆ. ಕರೆಕ್ಟಾಗಿ ಸರ್ಕಲ್ ಆಗಿ ಬಂದಿದೆ. ಈಗ ನೋಡಿ, ಒಳಗಡೆ ಒಂದು ಸರ್ಕಲ್ ಮಾರ್ಕ್ ಮಾಡಿದ್ದೀವಲ್ವಾ, ಅಲ್ಲಿವರೆಗೂ ಈ ತರಹ 1 ಇಂಚು ದೂರದಲ್ಲಿ ಕಟ್ ಮಾಡ್ತಾ ಬರಬೇಕು. ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಯಾವ ರೀತಿ ಕಟ್ ಮಾಡಬೇಕು ಅಂತ. ಅಂದಾಜು 1 ಇಂಚು ದೂರಕ್ಕೆ ಕಟ್ ಮಾಡ್ತಾ ಹೋಗಿ. ಇಲ್ಲೇನು ಮಾರ್ಕ್ ಮಾಡ್ಕೊಳೋದು ಬೇಕಾಗಿಲ್ಲ. ಇದೇ ತರಹ ಈ ರೌಂಡ್ ಪೂರ್ತಿಯಾಗಿ ಕಟ್ ಮಾಡಬೇಕು. ನೋಡಿ, ಪೂರ್ತಿಯಾಗಿ ಕಟ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಕಾಣ್ತಾ ಇದೆ. ಈಗ ಇದು ಟೀ ಶರ್ಟ್ನ 2 ಲೇಯರ್ ಇರುತ್ತಲ್ವಾ, ಅದರಲ್ಲಿ ಮೇಲಿನ ಒಂದು ಕಸಿ ಹಾಗೆಯೇ ಕೆಳಗಿನ ಒಂದು ಕಸಿನ ತಗೊಂಡು ಈ ರೀತಿಯಾಗಿ ಗಂಟು ಹಾಕಿ ಒಂದೊಂದಕ್ಕೂ 2 ಗಂಟು ಹಾಕ್ತಾ ಹೋಗಿ. ಹೀಗೇನೆ ಮುಕ್ಕಾಲು ಭಾಗ ಕಸಿಗಳನ್ನು ಗಂಟು ಹಾಕ್ತಾ ಬರಬೇಕು. ನೋಡಿ, ಇಲ್ಲಿ ಸ್ವಲ್ಪ ಜಾಗ ಬಿಟ್ಬಿಟ್ಟು ಉಳಿದಿದ್ದೆಲ್ಲ ಗಂಟು ಹಾಕಿದ್ದೀನಿ. ಈಗ ಈ ಭಾಗದಲ್ಲಿ ಉಳಿದಿರುವಂಥ ಹಳೆ ಬಟ್ಟೆಗಳನ್ನು ತುಂಬುತ್ತಾ ಬನ್ನಿ. ಇಷ್ಟು ನೋಡಿದ ನಂತರ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ ಇಲ್ಲಿ ಏನು ತಯಾರು ಮಾಡ್ತಾ ಇದ್ದೀವಿ ಅಂತ? ಎಸ್, ಹಳೆ ಬಟ್ಟೆಗಳನ್ನು, ವೇಸ್ಟ್ ಆಗಿರುವಂತಹ ಬಟ್ಟೆಗಳನ್ನು ಉಪಯೋಗಿಸ್ಕೊಂಡು ಒಂದು ಚಂದದ ಡೆಕೋರೇಟಿವ್ ಪಿಲ್ಲೋ ರೆಡಿ ಮಾಡ್ಕೋತಾ ಇದ್ದೀವಿ. ಇದನ್ನು ನೀವು ಮನೆಯಲ್ಲಿ ಎಷ್ಟು ಕಡಿಮೆ ಸಮಯದಲ್ಲಿ ತಯಾರು ಮಾಡ್ಕೋಬಹುದು ನೋಡಿ. ಏನು ಹೊಲಿಯೋದು ಬೇಕಾಗಿಲ್ಲ, ಸೂಜಿ ದಾರ ಬೇಡ, ಹೊಲಿಗೆ ಮಿಷಿನ್ ಬೇಡ, ಹೆಚ್ಚಿಗೆ ಟೈಮ್ ಇನ್ವೆಸ್ಟ್ ಮಾಡೋದು ಕೂಡ ಬೇಕಾಗಿಲ್ಲ. ಹಾಗೆಯೇ ಮನೆಯಲ್ಲಿರುವಂತಹ ಎಲ್ಲ ಹಳೆ ಬಟ್ಟೆಗಳು ಕೂಡ ಉಪಯೋಗಕ್ಕೆ ಬಂತು. ಇದರ ಒಳಗಡೆ ಪೂರ್ತಿ ಅಗಲವಾಗಿ ಬಟ್ಟೆಗಳನ್ನು ಸೇರಿಸ್ಕೊತಾ ಹೋಗಿ, ಒಂದೇ ಕಡೆಗೆ ಅದು ಕೂರಬಾರ್ದು. ಆನಂತರ ಈ ರೀತಿ ನೋಡಿ, ಅದರ ಮೇಲೆ ಒತ್ತಿ ಒತ್ತಿ ಸಮತಟ್ಟಾಗಿ ಮಾಡಿ. ಅದನ್ನು ಸಾಮಾನ್ಯವಾಗಿ ಒಂದು ಪಿಲ್ಲೋ ಎಷ್ಟು ದಪ್ಪನಾಗಿರುತ್ತಲ್ವಾ, ಅಷ್ಟು ದಪ್ಪನಾಗಿ ಆಗೋ ಅಷ್ಟು ಬಟ್ಟೆಗಳನ್ನು ಸೇರಿಸಬೇಕು. ಈಗ ಇದಿಷ್ಟು ಉಳಿದಿತ್ತಲ್ವಾ ಗಂಟು ಹಾಕೋದು, ಅದೆಲ್ಲ ಕಸಿಗಳನ್ನು ಒಂದಕ್ಕೊಂದು ಸೇರಿಸಿ ಗಂಟು ಹಾಕಿ.
ಹಳೆ ಬಟ್ಟೆಗಳನ್ನು ಉಪಯೋಗಿಸೋದಕ್ಕೆ ತುಂಬ ಬೆಸ್ಟ್ ಐಡಿಯಾ ಅಲ್ವಾ? ಇದ್ರ ಒಳಗಡೆ ಏನು ತುಂಬಿದ್ದೀವಿ ಅಂತ ಗೊತ್ತಾಗೋದು ಇಲ್ಲ. ಹಾಗೇನೇ ಏನು ಸ್ವಲ್ಪವೂ ಹೊಲಿಗೆಯುವಂಥ ಕೆಲಸ ಇಲ್ಲದೇನೆ ಒಂದು ಸುಂದರವಾದ ಪಿಲ್ಲೋ ರೆಡಿ ಆಯಿತು. ಇದನ್ನು ನೀವು ಲಿವಿಂಗ್ ರೂಮ್ನಲ್ಲಿ ಸೋಫಾ ಮೇಲೆ ಇಡಬಹುದು ಅಥವಾ ದಿವಾನ್ ಕಾಟ್ ಮೇಲೂ ಇಡಬಹುದು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಹಾಗಿದ್ರೆ ಮರೀದೆ ಲೈಕ್ ಮಾಡಿ. ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.